ಯೋಬನು ಬರೆದ ಪುಸ್ತಕ 22ನೇ ಅಧ್ಯಾಯ 21ನೇ ವಚನ. ದೇವರ ಚಿತ್ತಕ್ಕೆ ಒಡಂಬಟ್ಟು ಸಮಾಧಾನ ಹೊಂದು, ಇದರಿಂದ ನಿನಗೆ ಶುಭವಾಗುವುದು. ಕರ್ತನರು ಪ್ರೀತಿ ದೇವಚಂದ್ರೆ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಕರ್ತ ನಿಮ್ಮ ಕೂಡ ಮಾತನಾಡುವವರಾಗಿ ಇದ್ದಾರೆ. ನೀವು ಅನೇಕ ಸಮಯಗಳಲ್ಲಿ ಕೆಲವೊಂದು ಕಾರ್ಯಗಳ ನಿಮಿತ್ತವಾಗಿ ಪ್ರಯತ್ನಪಟ್ಟು ಪ್ರಯಾಸಪಟ್ಟು ಸೋತು ಹೋಗಿರಬಹುದು. ನಮ್ಮ ಜೀವಿತದಲ್ಲಿ ನಡೆಯುವಂಥ ಪ್ರತಿಯೊಂದು ಸಹ ದೇವರ ಚಿತ್ತಾನುಸಾರವಾಗಿ ನಡೆಯುವಂಥದ್ದಾಗಿದೆ. ದೇವರ ಸಂಕಲ್ಪವಿಲ್ಲದಂತೆ ನೀವು ಕರ್ತನನ್ನು ಹೊಂದಿಕೊಳ್ಳಲಿಲ್ಲ, ಕರ್ತನನ್ನು ಆರಾಧಿಸಲಿಕ್ಕೂ ಸಾಧ್ಯವಿಲ್ಲ. ದೇವರಾಗಿರುವಂಥ ಯೇಸು ಕರ್ತನ ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ. ಅವರು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದರಿಂದ ಅವರ ಚಿತ್ತಕ್ಕೆ ನೀವು ಬನ್ನಿರಿ. ಅಂದರೆ ನಿಮ್ಮನ್ನು ಕರ್ತನಿಗೆ ಒಪ್ಪಿಸಿಕೊಡ್ರಿ. ಅವರ ಚಿತ್ತ ಏನೆಂಬುದು ತಿಳಿದುಕೊಳ್ಳಲು ಬೇಕಾದರೆ ನೀವು ತಾಳ್ಮೆಯಿಂದ ಇರಬೇಕು. ನಿಮ್ಮ ಎಲ್ಲ ಸಂಗತಿಗಳನ್ನು, ಎಲ್ಲ ಕಾರ್ಯಗಳನ್ನು ಆತನಿಗೆ ವಹಿಸಿಕೊಡಬೇಕು. ಕರ್ತನಿಗೆ ವಹಿಸಿಕೊಡುವಾಗ ನಿಮ್ಮಲ್ಲಿ ಒಂದು ವಿಧವಾದಂಥ ಸಮಾಧಾನ ಉಂಟಾಗ್ತದೆ. ನಿಜವಾಗಿಯೂ ನೀವು ಯೋಚಿಸ್ತಾ ಇರುವಂಥದ್ದು ಕರ್ತನ ಚಿತ್ತವಿರುವುದಾದರೆ ಒಂದು ವಿಶೇಷವಾದಂಥ ಸಮಾಧಾನ ನಿಮ್ಮಲ್ಲಿ ಉಂಟಾಗಲ್ಪಡ್ತದೆ. ಅದು ದೇವರ ಚಿತ್ತವಿಲ್ಲವಿರುವುದಾದರೆ ನಿಮಗೆ ಸಮಾಧಾನ ಇರೋದೆಲ್ಲ ಗಲಿಬಿಲಿ ಇರ್ತೀರ. ಆಗ ನೀವು ಆಲೋಚನೆ ಮಾಡಿರಿ, ಈ ಒಂದು ಕಾರ್ಯ ದೇವರಿಗೆ ಇಷ್ಟವಿಲ್ಲದೆ ಇರುವಂಥದ್ದು, ಆದ್ದರಿಂದ ಬಿಟ್ಟು ಬಿಡಬೇಕೆಂಬುದಾಗಿ ಹೇಳಿ ಕರ್ತನಿಗೆ ಚಿತ್ತವಿರುವಂಥದ್ದನ್ನು ನೀವು ಮಾಡುವಾಗ, ಅವರಿಗೆ ನೀವು ಒಪ್ಪಿಸಿಕೊಡುವಾಗ ನಿಮ್ಮಲ್ಲಿ ಸಮಾಧಾನ ಉಂಟಾಗುತ್ತದೆ. ಸಮಯ ತೆಗೆದುಕೊಳ್ಳಲ್ಪಡ್ತದೆ, ಆದರೆ ಕರ್ತನು ನಿಶ್ಚಯವಾಗಿ ಆ ಕಾರ್ಯಗಳನ್ನು ಮಾಡುತ್ತಾರೆ. ಹಾಗಾಗಿ ಈವರೆಗೂ ನೀವು ಪ್ರಯತ್ನಿಸಲ್ಪಟ್ಟಂಥ ಒಂದೊಂದು ವಿಷಯಗಳಲ್ಲೂ ನಿಮ್ಮ ಪ್ರಯತ್ನಗಳನ್ನು ಕರ್ತನಿಗೆ ಒಪ್ಪಿಸಿಕೊಡ್ರಿ. ಕರ್ತನು ನಿಶ್ಚಯವಾಗಿ ತಕ್ಕ ಸಮಯದಲ್ಲಿ ನಿಮಗೆ ಎಲ್ಲವನ್ನೂ ಸಹ ಉತ್ತಮವಾಗಿ ಮಾಡುವವರಾಗಿ ಇದ್ದಾರೆ. ನೀವೇ ದೇವರಿಗೆ ಸಮರ್ಪಿಸಿಕೊಳ್ಳ್ರಿ. ಮದುವೆ ವಿಷಯದಲ್ಲೋ, ಕೆಲಸದ ವಿಷಯದಲ್ಲೋ, ಮನೆ ವಿಷಯದಲ್ಲಿ, ಸಾಲದ ವಿಷಯದಲ್ಲಿ, ಮತ್ತಿತರ ಯಾವುದೇ ವಿಷಯದಲ್ಲಾಗಿರ್ಬೋದು, ದೇವರಿಗೆ ಒಪ್ಪಿಸಿಕೊಟ್ಟು ಬಿಡ್ರಿ. ದೇವರು ತಕ್ಕ ಸಮಯದಲ್ಲಿ ಎಲ್ಲವನ್ನು ಅಂದವಾಗಿ ನಿಮ್ಮ ಜೀವಿತದಲ್ಲಿ ಮಾಡಿ ನಿಮ್ಮನ್ನು ಯಶಸ್ವಿ ಮಾರ್ಗದಲ್ಲಿ ನಡೆಸುವವರಾಗಿದ್ದಾರೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ನಿನ್ನ ಚಿತ್ತಕ್ಕೆ ಒಡಂಬಟ್ಟು ಸಮಾಧಾನದಿಂದ ಇರಲಿಕ್ಕೋಸ್ಕರವಾಗಿ ಈ ಸಹೋದರನ್ನು ಒಪ್ಪಿಸಿಕೊಡ್ತಾನೆ. ಅವರ ಕಾರ್ಯಗಳನ್ನು ಸಫಲಪಡಿಸಿ ನಡೆಸಿರಿ. ನಿಮ್ಮ ಚಿತ್ತಾನುಸಾರವಾಗಿ ಅವರು ಯೋಚಿಸಲಿಕ್ಕೂ ಕಾರ್ಯಗಳನ್ನು ಮಾಡಲಿಕ್ಕೆ ಸಹಾಯ ಮಾಡಿರಿ. ಯೇಸು ಕರ್ತ ನಾಮದಲ್ಲಿ ತಂದೆಯೇ, ಆಮೇನ್.